ಓಂ ವಿಕಾರ ಶಬ್ದಾನ್ನೇತಿ ಚೇನ್ನ ಪ್ರಾಚುರ್ಯಾತ್ ಓಂ. ಈ ಸೂತ್ರಕ್ಕೆ ಸಂಬಂಧಪಟ್ಟಂತೆ ತತ್ವಪ್ರದೀಪ ನಾವು ನೋಡ್ತಾ ಇದ್ದೇವೆ. ಅಲ್ಲಿ ತತ್ವಪ್ರದೀಪದಲ್ಲಿ ನಚ ಮಾಯಿನಾಂ ಅನ್ಯಾ ಪೃಥಕ್ ಕಲ್ಪನಾಯುಕ್ತ ಅಂತ ಇದೊಂದು ಭಾಗ ಇದೆ. ಆ ಭಾಗ ನಾವೀಗ ನೋಡಬೇಕು. ನಚ ಪೃಥಕ್ ಕಲ್ಪನಾಯುಕ್ತ ಅಂತ ಆಚಾರ್ಯರ ಭಾಷ್ಯದಲ್ಲಿ ಇದೆಯಲ್ಲ, ಆ ಪೃಥಕ್ ಕಲ್ಪನಾ ಅಂದರೆ ಯಾವ್ದ್ಯಾವುದು ಪೃಥಕ್ ಕಲ್ಪನಾ? ಈ ರಾಮಾನುಜ ಮತದಲ್ಲಿ, ಭಾಸ್ಕರ ಮತದಲ್ಲಿ ಇತ್ಯಾದಿಗಳು ಮಾಡಿದ ಪೃಥಕ್ ಕಲ್ಪನಾ ಯಾವುದು ಉಚಿತ ಅಲ್ಲ. ಹಿಂದೆ ನಚ ಪೃಥಕ್ ಕಲ್ಪನಾಯುಕ್ತ ಅಂತ ಭಾಸ್ಕರೀಯ ಕಲ್ಪನಾ ಅಂತ ತ್ರಿವಿಕ್ರಮ ಪಂಡಿತ ಅದನ್ನು ವ್ಯಾಖ್ಯಾನ ಮಾಡಿದ್ದೆ ನೋಡಿದ್ದೇವೆ. ಮಾಯಿನಾಂ ಅನ್ಯಾ ಪೃಥಕ್ ಕಲ್ಪನಾ, ಮಾಯಾವಾದಿಗಳು ಮಾಡಿದ ಮತ್ತೊಂದು ಪೃಥಕ್ ಕಲ್ಪನಾ ಇದೆ, ಅದು ಕೂಡ ಸರಿಯಲ್ಲ ಅಂತ ಇಷ್ಟು ಹೇಳಿ ಅದನ್ನ ಸುಮಾರು ಒಂದು 5-6 ವಾಕ್ಯಗಳಲ್ಲಿ ತತ್ಫಲ ಪ್ರತಿಪಾದಿಕ ಇತ್ಯಾದಿಕ ಅನ್ನುವವರೆಗೆ ಆ ಮಾಯಾವಾದದ ಪೃಥಕ್ ಕಲ್ಪನಾ ಏನಿದೆ ಅದನ್ನ ಅನುವಾದಿಸಿದ್ದಾರೆ ತ್ರಿವಿಕ್ರಮ ಪಂಡಿತರು. ಅದಾದ್ಮೇಲೆ ಉಕ್ತ ಹೇತುಭಿ ಅತ್ಯಂತ ಅಸಂಗತತ್ವಾತ್ ಶ್ರುತಹಾನಿ ಅಶ್ರುತ ಕಲ್ಪನಾ ಪ್ರಸಂಗಾಚ್ಚ ಅಂತ ಇತ್ಯಾದಿ ಮಾತಿನಿಂದ ಅದರ ನಿರಾಕರಣವನ್ನು ತೋರಿಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿವರಣೆಯನ್ನ ಗೋವಿಂದಾಚಾರ್ಯರು ಎಲ್ಲಿಯೂ ಕೂಡ ಕೊಟ್ಟಿಲ್ಲ. ಬೇರೆ ಟಿಪ್ಪಣಿಗಳಂತೂ ನಮಗೂ ನಿಮಗೂ ಎಲ್ಲ ಗೊತ್ತಿರುವಂತೆ ಇಲ್ಲ. ಅದರಿಂದ ಸ್ವಲ್ಪ ಇದ್ರ ಬಗ್ಗೆ ಗೊಂದಲ ಆಗ್ತದೆ. ಆದರೆ ತ್ರಿವಿಕ್ರಮ ಪಂಡಿತರು ಕೂಡ ಅಲ್ಲಿ ವಾಧೂಲಕ ಶ್ರುತಿ ಅಂತ ಹೀಗೆಲ್ಲ ಕೆಲವು ಶ್ರುತಿಗಳನ್ನ ತೋರಿಸಿದ್ದಾರೆ. ಒಂದು ಅಪರೂಪದ ಶ್ರುತಿ, ಸರ್ವಮೂಲದಲ್ಲೂ ಅದಲ್ಲಿ ಕಾಣಲಿಲ್ಲ ಅಂತ ಕೆಲವು ಅಪರೂಪದ ಭಾಗಗಳಲ್ಲಿರೋದ್ರಿಂದ ಸ್ವಲ್ಪ ಇದ್ರ ಬಗ್ಗೆ ಗಮನ ಹರಿಸಬೇಕು. ಎಷ್ಟು ಸಾಧ್ಯವೋ ಅದಷ್ಟನ್ನು ಅವಲೋಕಿಸಬೇಕು ಅಂತ ಕಾಣಿಸ್ತು. ಅದಕ್ಕಾಗಿ ಹೇಳ್ತಾ ಇದ್ದೇನೆ. ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಏತತ್ ತಸ್ಮಾದ್ವಾ ಏತಸ್ಮಾತ್ ಆತ್ಮನಃ ಇತ್ಯತ್ರ ಬ್ರಹ್ಮ ಉಚ್ಯತೆ. ಇದೆಲ್ಲ ಬ್ರಹ್ಮನ ಬಗ್ಗೆನೇ ಪ್ರತಿಪಾದನೆ ಮಾಡಿದ್ದಾರೆ. ಆದರೆ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಅಂತೇನಿದೆ ಅದು ಬ್ರಹ್ಮಗಳಲ್ಲ. ಅವೆಲ್ಲ ಬ್ರಹ್ಮನ ಕೋಶ ಮಾತ್ರ. ಅವೆಲ್ಲ ಬ್ರಹ್ಮನ ಕೋಶ ಅಂತ ಹೇಳಿದೆ. ಬ್ರಹ್ಮನ ಕೋಶ ಅಲ್ಲ, ಈ ಜೀವನಿಗೆ ಆವೃತವಾಗಿರುವಂಥ ಕೋಶಗಳು ಮಾತ್ರ ಅವು. ಅವೆಲ್ಲ ತೇಷಾಂ ಬ್ರಹ್ಮಶಬ್ದ ಉಕ್ತತ್ವೇಪಿ ಇನ್ನು ಗಮನಿಸಬೇಕು. ತೈತ್ರಿಯ ಉಪನಿಷತ್ತು ಕೆಲವು ಕಡೆ ಆ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಇವುಗಳನ್ನು ಕೂಡ ಬ್ರಹ್ಮ ಶಬ್ದದಿಂದಲೇ ಅವುಗಳು ಕೂಡ ಬ್ರಹ್ಮ ಅಂತಲೇ ಹೇಳುವಂತೆ ಕಾಣಿಸ್ತದೆ. ಅಷ್ಟಾದ್ರೂ ಅಬ್ರಹ್ಮತ್ವಂ ಅದು ಯಾವ ಬ್ರಹ್ಮ ಅಲ್ಲ. ಅದು ಅಂತ್ಯ ಪುಚ್ಛಸ್ಯ ಬ್ರಹ್ಮತ್ವಂ. ಈ ಮಾತು ಶಂಕರಾಚಾರ್ಯರು ಗಮನಿಸಬೇಕು. ಗೋವಿಂದಾಚಾರ್ಯರು ಶಂಕರಾಚಾರ್ಯ ಈ ಧೋರಣೆ ಬಗ್ಗೆ ಸಾಕಷ್ಟು ಬೆಳಕು ಚೆಲ್ಲಿದ್ದಾರೆ. ಆದರೆ ನೇರವಾಗಿ ಆ ಶಂಕರಾಚಾರ್ಯ ಮಾತು ಅದು ಅಲ್ಲಲ್ಲಿ ಹರಡಿ ಹೋಗಿರೋದ್ರಿಂದ ನನಗೆ ಸಿಕ್ಕಿಲ್ಲ. ಬೇರೆ ಯಾರೇ ವಿದ್ವಾಂಸರು, ಬೇರೆ ಯಾರೇ ಮತಾಚಾರ್ಯರ ಬಗ್ಗೆ ಏನೇ ಹೇಳಲಿ ಅದನ್ನ ಒಂದು ಬಾರಿ ನಾನು ಕಣ್ಣಿಂದ ಪರಿಶೀಲಿಸಿ ಆಮೇಲೆ ಹೇಳಬೇಕು ಅಂತ ನನ್ನ ಪ್ರಯತ್ನ. ಕೆಲವು ಸರಿ ಅದು ಸಿಗಲಿಲ್ಲ. ಇರಲಿ, ಆ ವೇದವ್ಯಾಸರು ಶ್ರುತಿಗಳು ಮತ್ತು ವೇದವ್ಯಾಸರೆಲ್ಲರೂ ಕೂಡ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಇವುಗಳನ್ನ ಬ್ರಹ್ಮ ಅಂತ ಹೇಳೋ ಪ್ರಯತ್ನ ಮಾಡಿ ಹೇಳಿದ್ದಾರೆ. ಆದರೆ ನಾನು ಅದನ್ನು ಒಪ್ಪೋದಿಲ್ಲ. ಅದ್ಯಾವುದು ಬ್ರಹ್ಮ ಅಲ್ಲ, ಅವೆಲ್ಲ ಕೋಶವೇ ಅಂತ ಹೀಗೆ ಶಂಕರಾಚಾರ್ಯರು ಅವ್ರು ಹೇಳಿದ್ದೆಲ್ಲವೂ ಸರಿಯಲ್ಲ, ನಾನು ಹೇಳಿದ್ದೇ ಸರಿ ಅಂತ ಹೇಳ್ತಾರೆ ಅಂತ ಹೀಗೆ ಗೋವಿಂದಾಚಾರ್ಯ ಹೇಳಿದ್ದಾರೆ. ಅದು ಎಲ್ಲಿ ಆ ವಾಕ್ಯಗಳು ಎಲ್ಲಿದೆ ಅಂತ ಅಷ್ಟು ಸರಿಯಾಗಿ ಕಾಣಿಸೋದಿಲ್ಲ. ನಾನು ಇದ್ರ ಜೊತೆಗೆ ಇಲ್ಲಿ ತ್ರಿವಿಕ್ರಮ ಪಂಡಿತರು ಹೇಳಿದ್ರ ಜೊತೆಗೆ ಶಾಂಕರ ಭಾಷ್ಯ ಮೂಲವನ್ನು ಕೂಡ ಇಟ್ಕೊಂಡು ನೋಡ್ತಾನೆ ಇದ್ದೇನೆ. ಇದಂ ತ್ವಿಹೇ ವಕ್ತವ್ಯಂ ಅಂತ ಶಾಂಕರ ಭಾಷ್ಯದಲ್ಲಿ ಕಾಣಿಸ್ತದೆ. ಅದಕ್ಕಿಂತ ಮುಖ್ಯವಾಗಿ ಈ ಶಬ್ದ ಒಂದು ನಮಗೆ ಶಂಕರಾಚಾರ್ಯ ಧೋರಣೆಯನ್ನು ತೋರಿಸ್ತದೆ. ತೇಷಾಂ ಬ್ರಹ್ಮಶಬ್ದ ಉಕ್ತತ್ವೇಪಿ, ವೇದವ್ಯಾಸರು ಅಥವಾ ಶ್ರುತಿಗಳು ಅವುಗಳನ್ನ ಈ 5 ಕೋಶಗಳನ್ನು ಕೂಡ ಬ್ರಹ್ಮಶಬ್ದದಿಂದ ಕರೆದರೂ ಕೂಡ ಉಳಿದವರೆಲ್ಲ ಅದನ್ನ ಅವೆಲ್ಲ ಬ್ರಹ್ಮವೇ ಅಂತ ಹೇಳಿದ್ರು. ನಾನು ಮಾತ್ರ ಅದನ್ನ ಹೇಳೋದಿಲ್ಲ, ಅದ ಬ್ರಹ್ಮ ಅಲ್ಲ ಅದು. ಹಾಗಾದ್ರೆ ಯಾವ್ದು ಬ್ರಹ್ಮ ಅಂದ್ರೆ ಈ ಅಂತ್ಯಪುಚ್ಛಸ್ಯ ಬ್ರಹ್ಮತ್ವಂ, ಕೊನೆಯದ್ದಾದದು. ಅನ್ನಮಯ, ಪ್ರಾಣಮಯ ಇತ್ಯಾದಿಗಳಲ್ಲಿ ಕೊನೆಯದ್ದೇನಿದೆಯಲ್ಲ, ಈ ಅನ್ನಮಯ, ಆನಂದಮಯ ಅಂತ ಅನ್ನೋದು, ಅದರ ಪುಚ್ಛ ಏನಿದೆಯಲ್ಲ, ಪುಚ್ಛ ಮಾತ್ರ ಬ್ರಹ್ಮ. ಉಳಿದದ್ದು ಯಾವುದು ಕೂಡ ಬ್ರಹ್ಮ ಅಲ್ವೇ ಅಲ್ಲ. ಇದು ನಮ್ಮ ಸಿದ್ಧಾಂತಕ್ಕೂ ಅವ್ರ ಸಿದ್ಧಾಂತಕ್ಕೂ ಇರುವ ವ್ಯತ್ಯಾಸ. ಇದನ್ನು ಗಮನಿಸ್ಬೇಕು ಎಲ್ಲರೂ ಕೂಡ. ನಮ್ಮಲ್ಲಿ ಏನು ಹೇಳಿದ್ದಾರೆ, ಆ ಪುಚ್ಛ ಮತ್ತು ಪುಚ್ಛಿ, ಅವಯವ ಮತ್ತು ಅವಯವಿ ಎರಡೂ ಕೂಡ ಒಂದು, ಆದ್ರಿಂದ ಅಲ್ಲೇನು ವ್ಯತ್ಯಾಸ ಇಲ್ಲ ಅಂತ ಆಚಾರ್ಯ ಅಭಿಪ್ರಾಯ ಹೇಳಿದ್ದಾರೆ. ಇವ್ರು ಹೇಳ್ತಾರೆ ಶಂಕರಾಚಾರ್ಯರು, ಆನಂದಮಯ ಅಂತ ಅನ್ನೋದು ಕೋಶ ಮಾತ್ರ, ಆ ಕೋಶದ ಪುಚ್ಛ ಅಂತ್ಯ ಅಂತ ಅನ್ನೋದು ಗಮನಿಸ್ಬೇಕು. ಅಂತ್ಯ ಅಂದ್ರೆ ಕೊನೆಯದ್ದಾದದ್ದು.
ಅದರ ಪುಚ್ಛ ಮಾತ್ರ ಬ್ರಹ್ಮ. ಯಾಕಂದ್ರೆ ತಸ್ಯ ಪುಚ್ಛಂ ಪ್ರತಿಷ್ಠಾ, ಬ್ರಹ್ಮ ಪುಚ್ಛಂ ಪ್ರತಿಷ್ಠಾ ಅಂತ ಅಲ್ಲಿದೆ. ತೈತಿರೀಯ ಉಪನಿಷತ್ತಿನಲ್ಲಿ ಹಾಗೇ ಇದೆ. ತಸ್ಯ ಆ ಆನಂದಮಯನ ಪುಚ್ಛಂ ಪುಚ್ಛವೇ ಪ್ರತಿಷ್ಠಾ ಅಂತ ಹೀಗೆ ಬಂದಿದೆ. ಆದ್ರಿಂದ ಆನಂದಮಯದ ಪುಚ್ಛ ಮಾತ್ರ ಬ್ರಹ್ಮ ಹೊರತು ಆನಂದಮಯ ಬ್ರಹ್ಮ ಅಲ್ಲ, ಅದು ಕೋಶವೇ ಅದು ಅಂತ ಹೀಗೆ ಅವರು ಅಭಿಪ್ರಾಯ ಪಡ್ತಾರೆ. ಶ್ರುತಿ ಪ್ರಸಿದ್ಧಾತ್ ಅನ್ನಮಯಾದಿ ಉಪಸಂಕ್ರಮಣಾತ್ ಅನ್ಯ ತದತಿಕ್ರಮ ಮೋಕ್ಷ. ಈತಮನ್ನಮಯಮಾತ್ಮಾನ ಉಪಸಂಕ್ರಮ್ಯ ಪ್ರಾಣಮಯಮಾತ್ಮಾನ ಉಪಸಂಕ್ರಮ್ಯ ಅಂತ ಹೀಗೆಲ್ಲ ಬರ್ತದಲ್ಲ ಭೃಗುವಲ್ಲಿಯೂ ಕೂಡ. ಆದ್ರಿಂದ ಅವನ್ನೆಲ್ಲವನ್ನೂ ದಾಟಿ ಕೊನೆಗೆ ಪಡೆಯುವುದೇ ಮೋಕ್ಷ. ಇದೆಲ್ಲ ಸಾರ ಹೇಳಿದ್ದಾರೆ ಗೋವಿಂದಾಚಾರ್ಯ. ಯಾಕೆ ಹಾಗಾದ್ರೆ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಇವುಗಳನ್ನೆಲ್ಲ ಬ್ರಹ್ಮ ಅಂತ ಶ್ರುತಿ ಹೇಳ್ತಿದೆ, ಅದನ್ನು ಬ್ರಹ್ಮ ಅಂತ ಉಪಾಸನೆ ಮಾಡಬೇಕು ಅಂತ ಹೇಳಿದೆ ಅಂದ್ರೆ, ಇದು ಮೊದಲು ಇದನ್ನೆಲ್ಲ ನೀವು ಉಪಾಸನೆ ಮಾಡಿ ಮುಂದುವರಿಯಿರಿ, ಇದನ್ನೆಲ್ಲ ದಾಟ್ರಿ, ಈ ಉಪಾಸನೆಗಳನ್ನು ದಾಟಿ ಮುಂದೆ ಹೋಗ್ರಿ, ಅವಿದ್ಯಮಾನವಾದನ್ನು ಉಪಾಸನೆ ಮಾಡಿ ಅದು ಅಲ್ಲ ಅಂತ ತಿಳಿದು ಆಮೇಲೆ ಮುಂದೆ ಉಪಾಸನೆ ಮಾಡ್ರಿ ಅಂತ ಹೇಳಿದ್ದಾರೆ. ಅದೇ ತದತಿಕ್ರಮ ಮೋಕ್ಷ. ಅನ್ನಂ ಪ್ರಾಣಶ್ಚಕ್ಷುಶ್ರೋತ್ರಂ ಮನೋವಾಚಂ ಇತಿ ವರ್ಣೋಕ್ತಾನಾಂ ಚಕ್ಷುಶ್ರೋತ್ರವಾಚಾಂ ನ ಅನ್ನಮಯಾದಿಷು ಅನುವೃತ್ತಿ. ಇಲ್ಲಿರುವ ಎಲ್ಲ ವಾಕ್ಯಗಳನ್ನು ವಿವರಿಸಲಿಕ್ಕೆ ನನಗೂ ಕೂಡ ಆಗ್ತಿಲ್ಲ, ಯಾಕಂದ್ರೆ ಅಲ್ಲಿ ನನಗೆ ವ್ಯಾಖ್ಯಾನದಲ್ಲೇ ಸ್ಪಷ್ಟತೆ ಇಲ್ಲದೆ ಇರೋದರಿಂದ. ವರುಣ ಹೇಳಿದ ಆ ಚಕ್ಷುಶ್ರೋತ್ರ ವಾಕ್ ಇವೇನಿವೆ ಅವುಗಳನ್ನು ಅನ್ನಮಯಾದಿಗಳಲ್ಲಿ ಅನುವೃತ್ತಿ ಮಾಡ್ಕೋಬಾರ್ದು ಅಂತ ಹೇಳಿದ್ದಾರೆ. ಅದನ್ನು ಬಿಟ್ಬಿಡಿ, ನಾನು ಈಗಾಗಲೇ ಹೇಳಿದ್ದೀನಿ, ನನಗೆ ಎಷ್ಟು ಆಗ್ತದೋ ಅದನ್ನು ಹೇಳ್ತೇನೆ ಅಂತ. ಅನ್ನಂ ಬ್ರಹ್ಮೇತಿ ವಿಜಾನಾತಿತ್ಯಾದವು ಪಂಚಮಸ್ಯ ಆನಂದಸ್ಯ ಬ್ರಹ್ಮತ್ವಂ. ಅನ್ನಂ ಬ್ರಹ್ಮೇತಿ ವಿಜಾನಾತ್ ಅನ್ನೋ ಮಾತಿನಲ್ಲಿ ಐದನೆಯ ಆನಂದವನ್ನೇ ಬ್ರಹ್ಮ ಅಂತ ಹೇಳಿದ್ದಾರೆ. ಏತಂ ಆನಂದಮಯ ಆತ್ಮಾನುಪಸಂಕ್ರಮ್ಯ ಇತ್ಯೇತಸ್ಮಾತ್ ಅಬ್ರಹ್ಮಾನಂದಾತ್ ಅತಿಕ್ರಮ ನಿರ್ಗುಣವಾಕ್ಯಾತ್ ಪೃಥಗೇವ ಇಮಾನ್ ಲೋಕಾನ್ ಕಾಮಯನ್ನಿ ಕಾಮ್ಯರೂಪ್ಯನ್ ಸನುಚಂಚರನ್ ಇತ್ಯಾದಿಕ. ಇಲ್ಲಿವರೆಗೆ ಶಂಕರಾಚಾರ್ಯ ಹೇಳಿದ ಅಭಿಪ್ರಾಯ. ಇದು ಪೃಥಕ್ ಕಲ್ಪನಾ, ನಮ್ಗೆ ಗೊತ್ತಿಲ್ಲ. ಅದರಲ್ಲಿ ಎಷ್ಟು ಸಾಧ್ಯವೋ ಅಷ್ಟನ್ನು ನಾನು ಸ್ಪಷ್ಟೀಕರಣ ಕೊಟ್ಟಿದ್ದೇನೆ. ಆದರೆ ಇದು ಸರಿಯಲ್ಲ. ಯಾಕೆಂದ್ರೆ ಉಕ್ತ ಹೇತುಬಿಹಿ ಅತ್ಯಂತ ಅಸಂಗತತ್ವಾತ್. ಹಿಂದೇನೆ ತೋರಿಸಿದ್ದೇವೆ, ಅಲ್ಲಿ ಆ ಪ್ರಸಂಗ ಯಾವುದಿದೆ, ಬ್ರಹ್ಮನ ಪ್ರಸಂಗ ಇದೆ. ತಸ್ಮಾದ್ವಾಯಿ ತಸ್ಮಾದ್ ಆತ್ಮನ ಆಕಾಶ ಸಂಭೂತಃ ಇತ್ಯಾದಿ ರೂಪವಾಗಿ ಬ್ರಹ್ಮನ ಬಗ್ಗೆನೇ ಅಲ್ಲಿ ವರ್ಣನೆ ಪ್ರಾರಂಭ ಆಗಿದೆ. ಬ್ರಹ್ಮನ ಬಗ್ಗೆ ವರ್ಣನೆ ಪ್ರಾರಂಭ ಆಗಿರೋದ್ರಿಂದ ಮುಂದೆ ಅನ್ನಮಯ, ಪ್ರಾಣಮಯ ಇತ್ಯಾದಿಗಳನ್ನು ಕೂಡ ನಾವು ಬ್ರಹ್ಮ ಅಂತಲೇ ತಗೊಳ್ಬೇಕು. ಆದ್ರಿಂದ ಮತ್ತೆ ಅವು ಐದನ್ನೂ ಕೂಡ ಬ್ರಹ್ಮ ಅಂತಲೇ ತಗೊಳ್ಬೇಕು. ಯಾವುದೋ ಒಂದನ್ನು ಬ್ರಹ್ಮ ಉಳಿದದನ್ನು ಬ್ರಹ್ಮ ಅಲ್ಲ ಅಂತ ಹೀಗೆಲ್ಲ ಭಾವಿಸೋದು ಕೂಡ ಉಚಿತ ಅಲ್ಲ. ಹೀಗೆಲ್ಲ ಅಲ್ಲಿ ಬಂದಿದೆ. ಆದ್ರಿಂದ ಉಕ್ತ ಹೇತುವಿಹಿ, ಈ ಹಿಂದೆನೇ ನಾವು ತೋರಿಸಿದ ಕಾರಣಗಳ ಮೂಲಕ ಇದೆಲ್ಲವೂ ಕೂಡ, ಈ ಎಲ್ಲ ಪೃಥಕ್ ಕಲ್ಪನಾನು, ಅದು ರಾಮಾನುಜರು ಮಾಡಲಿ ಭಾಸ್ಕರರು ಮಾಡಲಿ, ಎಲ್ಲ ಪೃಥಕ್ ಕಲ್ಪನಾನು ಕೂಡ ಸರಿಯಲ್ಲ. ಶ್ರುತ ಹಾನಿ ಅಶ್ರುತ ಕಲ್ಪನಾ ಪ್ರಸಂಗಾಚ. ಏನು ಅಲ್ಲಿ ಸ್ಪಷ್ಟವಾಗಿ ಶ್ರುತ ಅಂದರೆ ವೇದದಲ್ಲಿ ಶ್ರುತವಾಗಿ ಏನಿದೆ ಅದನ್ನ ಬಿಟ್ಟು ಅಶ್ರುತವಾದನ್ನು ನೀವೇನೋ ಬೇರೆಯದನ್ನೇ ಕಲ್ಪನೆ ಮಾಡ್ತಾ ಇದ್ದೀರಿ. ಶ್ರುತ ಹಾನಿ ಅಶ್ರುತ ಕಲ್ಪನಾ, ವೇದದಲ್ಲಿ ಕೇಳದೇ ಇರುವ ಸಂಗತಿಯನ್ನೇ ನೀವೇನೇನೋ ಹೇಳಿದಂತೆ ಆಗ್ತದೆ. ಅದರಿಂದ ಅದೆಲ್ಲ ಸರಿಯಲ್ಲ ಅಂತ ಅವರ ತಾತ್ಪರ್ಯ. ತಸ್ಮಾದ್ವಾ ಈ ತಸ್ಮಾದನ್ಯೋಂತರ ಅನ್ನರಸಮಯಾತ್ ಅನ್ಯ ಅಂತರಃ ಆತ್ಮ ವಾಂಗ್ಮಯ. ಇದು ನೋಡಿ, ಇಲ್ಲಿ ನಾನು ಹೇಳಿದಲ್ಲ ನಿಮಗೆ, ಈ ವಾಧೂಲಕ ಶ್ರುತಿ ಅಂತ ಒಂದು ಶ್ರುತಿ ಉದ್ಧರಿಸಿದ್ದಾರೆ ಅಂತ, ಆ ಶ್ರುತಿ ಮೂಲಕ ಕೆಲವು ಅಭಿಪ್ರಾಯಗಳನ್ನ ತೋರಿಸ್ತಾ ಇದ್ದಾರೆ. ಅದು ಈ ವಾಂಗ್ಮಯ ಮತ್ತೆ ಪ್ರಾಣಮಯ, ಮನೋಮಯ ಅಂತ ಹೀಗೆ ಮೂರು ರೂಪಗಳನ್ನ ತೋರಿಸ್ತಾರೆ ನೋಡಿ. ತಸ್ಮಾತ್ ಅನ್ನರಸಮಯಾತ್ ಅನ್ಯ ಅಂತರಃ ಆತ್ಮ ವಾಂಗ್ಮಯ. ಈ ಅನ್ನರಸಮಯನಾದ ಆತ್ಮನಿಗಿಂತ ಇನ್ನೊಬ್ಬ ಭಿನ್ನನಾದವನಿದ್ದಾನೆ, ಅವನು ವಾಂಗ್ಮಯ. ಅವನಿಗಿಂತ ಭಿನ್ನನಾಗಿ ವಾಂಗ್ಮಯಾತ್ ಅನ್ಯ, ವಾಂಗ್ಮಯನಾದ ರೂಪಕ್ಕಿಂತ, ಇದೆಲ್ಲ ಭಗವಂತನ ರೂಪಗಳಿವು. ಯಾಕಂದ್ರೆ ತ್ರಿವಿಕ್ರಮ ಪಂಡಿತರು ತಮ್ಮ ಸಿದ್ಧಾಂತವನ್ನು ಹೇಳ್ತಾ ಇದ್ದಾರೆ, ಆಚಾರ್ಯ ಸಿದ್ಧಾಂತವನ್ನು ಅವ್ರು ಹೇಳ್ತಾ ಇದ್ದಾರೆ. ಆ ವಾಂಗ್ಮಯಕ್ಕಿಂತ ಭಿನ್ನನಾದವನು ಚಕ್ಷುರ್ಮಯ ಒಬ್ಬ ಇದ್ದಾನೆ. ಆ ಚಕ್ಷುರ್ಮಯಕ್ಕಿಂತ ಭಿನ್ನನಾಗಿ ಅನ್ಯ ಆತ್ಮ ಶ್ರೋತ್ರಮಯ ಇದ್ದಾನೆ. ತಸ್ಮಾತ್ ಪ್ರಾಣಮಯ, ಅವನಕ್ಕಿಂತ ಪ್ರಾಣಮಯ. ತಸ್ಮಾತ್ ಮನೋಮಯ, ತಸ್ಮಾತ್ ವಿಜ್ಞಾನಮಯ ಅಂತ ಹೀಗೆಲ್ಲ ಶ್ರುತಿಗಳನ್ನು ಹೇಳಿದ್ದಾರೆ.
ತಸ್ಮಾದ್ ಆನಂದಮಯ ಇತಿ ವಾಧೂಲಕ ಶ್ರುತಿ ವಾಕ್ ಚಕ್ಷುಶ್ರೋತ್ರಾಣಿ ಅನ್ನಮಯಾದಿಷು ಅನುವರ್ತಯತಿ. ವಾಕ್ ಚಕ್ಷು ಶ್ರೋತ್ರ ಈ ಮೂರನ್ನು ಕೂಡ ಈ ಅನ್ನಮಯ ಪ್ರಾಣಮಯ ಮನೋಮಯ ಇವುಗಳಲ್ಲಿ ಅನುವರ್ತನೆ ಮಾಡ್ತಾ ಇದೆ. ವಾಂಗ್ಮಯ ರೂಪ, ಪ್ರಾಣಮಯ ರೂಪ, ಮನೋಮಯ ರೂಪ ಅಂತ ಹೀಗೆ ಅವುಗಳನ್ನ ಅದು ವಿವರಿಸ್ತಾ ಇದೆ. ನನಗೆ ಎಷ್ಟು ಅರ್ಥ ಆಗಿದೆಯೋ ಅಷ್ಟು ಹೇಳಿದ್ದೇನೆ. ಯಾಕೆಂದ್ರೆ ವಾಧೂಲಕ ಶ್ರುತಿ ಅಂತ ಒಂದು ಹೊಸ ಶ್ರುತಿ ಬಂತಲ್ಲ, ಅದನ್ನ ಆಚಾರ್ಯರು ಸರ್ವಮೂಲದಲ್ಲಿ ಎಲ್ಲೂ ಹೇಳಲಿಲ್ಲ. ಆದರೆ ಅವ್ರಿಗೆ ಪಾಠ ಮಾಡುವಾಗ ಎಲ್ಲಾದ್ರೂ ಹೇಳಿದ್ರೇನೋ. ಸರ್ವಮೂಲದಲ್ಲಿ ನಾನು ವಾಧೂಲಕ ಶ್ರುತಿಯನ್ನು ತೆಗೆದು ನೋಡಿದ್ರು ಕೂಡ ನನಗೆ ಕಾಣಲಿಲ್ಲ. ಇರಬಹುದು, ಕಾಣಲಿಲ್ಲ. ನೀವು ಯಾರಾದರೂ ಕೂಡ ಸರ್ವಮೂಲದಲ್ಲಿ ಎಲ್ಲಿಯಾದರೂ ಯಾರಿಗಾದರೂ ಓದುಗರಿಗೆ ವಿದ್ವಾಂಸರಿಗೆ ಅದು ಕಂಡ್ರೆ ವಾಧೂಲಕ ಶ್ರುತಿ ಅಂತ ಆಚಾರ್ಯ ಉದ್ಧರಿಸಿದ್ದು ಅದನ್ನ ಕೋಟ್ ಮಾಡಬಹುದು. ನಾನು ಪ್ರಯತ್ನಕ್ಕೆ ಸಿಕ್ಕಿಲ್ಲ ಅಂತ ಹೇಳಿದೆ. ಇತಿ ವಾಧೂಲಕ ಶ್ರುತಿ ಅಂತ ಹೀಗೆಲ್ಲ ಹೇಳಿದ್ದಾರೆ. ಅಂತೂ ಶಂಕರಾಚಾರ್ಯರ ಮತವನ್ನು ಒಂದಿಷ್ಟಲ್ಲಿ ಅನುವಾದಿಸಿದ್ದಾರೆ. ಮೂಲ ಶಂಕರಾಚಾರ್ಯ ಭಾಷ್ಯವನ್ನೇ ಒಂದಿಷ್ಟು ನೋಡಿದೆ. ಇದಂ ತ್ವಿಹ ವಕ್ತವ್ಯಂ ಅಂತ ಅವರು ಶಂಕರಾಚಾರ್ಯರು ಅದನ್ನೆಲ್ಲ ಉದ್ಧರಿಸಿದ್ದಾರೆ. ಈ ಶಂಕರಾಚಾರ್ಯ ಕೆಲವು ವಾಕ್ಯಗಳನ್ನ ಗೋವಿಂದಾಚಾರ್ಯರು ತಮ್ಮ ತತ್ವಚಂದ್ರಿಕಾ ವ್ಯಾಖ್ಯಾನದಲ್ಲಿ ಹೇಳಿದ್ದಾರೆ. ತಸ್ಮಾದ್ವಾಯಿ ಸವಾಯಿಷ ಪುರುಷೋನ್ನರ ಸಮಯ ತಸ್ಮಾದ್ವಾಯಿ ತಸ್ಮಾದನ್ನರ ಸಮಯಾತ್ ಅನ್ಯ ಅಂತರಃ ಆತ್ಮ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಇತಿ ಚ ವಿಕಾರಾರ್ಥೇ ಮಯಟ್ ಪ್ರವಾಹೇ ಸತಿ. ವಿಕಾರ ಎಂಬ ಅರ್ಥವನ್ನು ಕೊಡುವ ಮಯಟ್ ಪ್ರವಾಹ ಅಂದ್ರೆ ಮಯಟ್ ಶಬ್ದಗಳ ಪ್ರವಾಹ ಒಂದಾದ್ಮೇಲೆ ಒಂದು ಮಯಟ್ ಪ್ರತ್ಯಯಗಳು ಅವು ಇದ್ದಾಗ ಆನಂದಮಯ ಏವ ಅಕಸ್ಮಾತ್ ಅರ್ಧಜರತೀಯ ನ್ಯಾಯೇನ ಕಥಮಿವ ಮಯಟಃ ಪ್ರಾಚುರ್ಯಾರ್ಥತ್ವಂ ಬ್ರಹ್ಮ ವಿಷಯತ್ವಂ ಚ ಆಶ್ರಯತೆ ಇತಿ. ಹೀಗೆ ಎಲ್ಲ ಕಡೆನೂ ಮಯಟ್ ಪ್ರತ್ಯವೇ ಇರುವಾಗ ಕೇವಲ ಆನಂದಮಯ ಎಂಬ ಶಬ್ದಕ್ಕೆ ಮಾತ್ರ ಈ ಪ್ರಾಚುರ್ಯ ಎಂಬ ಅರ್ಥವನ್ನು ಇಟ್ಕೊಂಡು ಅದು ಬ್ರಹ್ಮನಿಗೆ ವಾಚಕ ಆಗ್ತದೆ ಅಂತ ಹೇಗೆ ಅರ್ಥ ಮಾಡ್ತೀರಿ? ಅದು ಉಚಿತ ಅಲ್ಲ. ಅದು ಅರ್ಧ ಜರತೀಯ ನ್ಯಾಯ ಆಗ್ತದೆ. ಅರ್ಧ ಜರತೀಯ ನ್ಯಾಯ ಅಂದ್ರೆ ಅರ್ಧ ಜರತೀಯ ಅಥವಾ ಚರತೀಯ ಅಂತ ಕರೀತಾರೆ. ಆ ನ್ಯಾಯದ ಬಗ್ಗೆನೂ ಕೂಡ ನಿಮ್ಗೆ ಎಲ್ಲಾದ್ರೂ ಉಪಯೋಗ ಆಗ್ಬೋದು, ಸ್ವಲ್ಪ ಹೇಳಿರ್ತೇನೆ. ಈ ಒಂದು ಯಾವುದೋ ಅದೊಂದು ಹಾಸ್ಯ ಇದೆ. ಅಲ್ಲಿ ಒಂದು ಕೋಳಿ, ಆ ಕೋಳಿಯ ಹಿಂಭಾಗ ನಮಗೆ ಮೊಟ್ಟೆ ಕೊಡ್ಲಿಕ್ಕೆ ಬೇಕು, ಮುಂಭಾಗ ಅದನ್ನು ಕೊಯ್ದು ತಿನ್ಲಿಕ್ಕೆ ಬೇಕು ಅಂತ ಈಗ ಕೆಲವರು ಆಲೋಚನೆ ಮಾಡಿದರಂತೆ. ಮುಂಭಾಗವನ್ನು ಕೊಯ್ದು ತಿಂದರೆ ಅದು ಹಿಂಭಾಗ ಮೊಟ್ಟೆ ಹೇಗೆ ಕೊಟ್ಟಿತ್ತು ಅಂತ ಅನ್ನೋದನ್ನ ಆಲೋಚನೆ ಮಾಡಲಿಲ್ಲ ಅಂತ ಹೀಗೆ ಒಂದು ಮಾಡಿದರು ಅಂತ ಒಂದು ಕಡೆ ಎಲ್ಲೋ ಅಂತ ನ್ಯಾಯದ ಬಗ್ಗೆ ಕೇಳಿ ಬರ್ತದೆ. ಅಂದರೆ ಒಂದು ಅಖಂಡವಾದ ಸಂಗತಿಯನ್ನ ಅಖಂಡವಾದ ದೃಷ್ಟಿಕೋನದಿಂದ ನೋಡುವುದನ್ನು ಬಿಟ್ಟು ಮತ್ಯಾವುದೋ ರೀತಿ ಹೀಗೆ ತುಂಡು ತುಂಡಾದ ದೃಷ್ಟಿಯಿಂದ ನೋಡ್ಲಿಕ್ಕೆ ಹೋದ್ರೆ ಅದು ಎಷ್ಟು ಅಸಂಗತ ಆಗ್ತದೆ ಅಂತ ಅದು ತೋರಿಸೋ ಅಭಿಪ್ರಾಯ ಅದ್ರದ್ದು. ಅರ್ಧಚರಿತಿ ನ್ಯಾಯ ಮಾಡೋದು ಈ ಥರ ಸರಿಯಲ್ಲ. ಬ್ರಹ್ಮ ವಿಷಯತ್ವಂಚ ಆಶ್ರಯತೆ ಇತಿ. ಹೀಗೆ ನಿಮಗೊಂದು ದೋಷ ಇದೆ. ಮಾಂತ್ರವರ್ಣಿಕ ಬ್ರಹ್ಮಾಧಿಕಾರಾಜಿತ ಚೇತ್ ಅಲ್ಲ, ಶ್ರುತಿಯಲ್ಲಿ ಹೇಳಿದ್ದಾರೆ. ಆದ್ರಿಂದ ಆನಂದಮಯವನ್ನು ನಾವು ಬ್ರಹ್ಮ ಅಂತಲೇ ತಿಳ್ಕೊತೀವಿ, ಅದೊಂದನ್ನಾದ್ರೂ ಬ್ರಹ್ಮ ಅಂತ ತಿಳ್ಕೊತೀವಿ ಅಂದ್ರೆ ಅನ್ನಮಯಾದೀನಾಮಪಿ ತರ್ಹಿ ಬ್ರಹ್ಮತ್ವ ಪ್ರಸಂಗ. ಆನಂದಮಯವನ್ನು ಬ್ರಹ್ಮ ಅಂತ ನೀವು ತಿಳಿಯುವುದಾದ್ರೆ ಈ ಉಳಿದ ಅನ್ನಮಯ ಇತ್ಯಾದಿಗಳು ಏನು ತಪ್ಪು ಮಾಡಿವೆ ಅವುಗಳನ್ನು ಕೂಡ ಬ್ರಹ್ಮ ಅಂತ ಹೇಳಬೇಕಾಗ್ತದೆ. ನಿಮ್ಗದು ಅನಿವಾರ್ಯ ಆಗ್ತದೆ. ಅನ್ನಮಯಾದೀನಾಮಪಿ ತರ್ಹಿ ಬ್ರಹ್ಮತ್ವ ಪ್ರಸಂಗ ಅಂತ ಹೀಗೆ ಒಂದಿಷ್ಟು ವಿಷಯಗಳನ್ನು ಅವರು ಪ್ರತಿಪಾದನೆ ಮಾಡಿದ್ದಾರೆ. ಅದರಲ್ಲಿರೋ ಕೆಲವು ವಾಕ್ಯಗಳನ್ನ ಗೋವಿಂದಾಚಾರ್ಯ ಉದ್ಧರಿಸಿದ್ದಾರೆ. ಆ ಗೋವಿಂದಾಚಾರ್ಯ ಉದ್ಧರಿಸಿರುವ ವಾಕ್ಯಗಳನ್ನೇ ಆ ಮೂಲ ಶಂಕರ ಭಾಷ್ಯದಲ್ಲಿ ನೋಡಿ ಈ ಥರ ವರ್ಣನೆ ಮಾಡಿದ್ದೇನೆ, ಈ ಥರ ನಾನು ತೋರಿಸೋ ಪ್ರಯತ್ನ ಮಾಡಿದ್ದೇನೆ. ಗೋವಿಂದಾಚಾರ್ಯ ಕೂಡ ಎಲ್ಲಾನು ಉದ್ಧರಿಸಿಲ್ಲ, ಅಲ್ಲಿರೋದನ್ನ ಕೆಲವನ್ನಷ್ಟೇ ಹೇಳಿದ್ದಾರೆ. ಬ್ರಹ್ಮತ್ವ ಪ್ರಸಂಗ ಅಲ್ಲಿವರೆಗೆ ಗೋವಿಂದಾಚಾರ್ಯರು ಶಂಕರ ಭಾಷ್ಯವನ್ನು ಉದ್ಧರಿಸಿದ್ದಾರೆ. ಅದಾದ್ಮೇಲೆ ಮತ್ತೊಂದು ಸ್ವಲ್ಪ ಮುಂದೆ ಹೋಗಿ ಇನ್ನೊಂದು ವಾಕ್ಯ ಉದ್ಧರಿಸಿದ್ದಾರೆ. ತಸ್ಮಾತ್ ಅನ್ನಮಯಾದಿಷ್ವಿವ ಆನಂದಮಯೇಪಿ ವಿಕಾರಾರ್ಥ ಏವ ಮಯಟ್ ವಿಜ್ಞೇಯ ನ ಪ್ರಾಚುರ್ಯಾರ್ಥ ಇತಿ ಚ. ಆದ್ರಿಂದ ನಮ್ಮ ಸಿದ್ಧಾಂತ ಏನು, ವಸ್ತುತಃ ನಮ್ಮ ಸಿದ್ಧಾಂತ ಏನು? ಶಂಕರಾಚಾರ್ಯ ಹೇಳ್ತಾರೆ, ಅನ್ನಮಯಾದಿಗಳಲ್ಲಿ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ ಅನ್ನುವುದು ಹೇಗೆ ವಿಕಾರಾರ್ಥವೋ ಹಾಗೆ ಆನಂದಮಯ ಅನ್ನುವುದು ಕೂಡ ವಿಕಾರಾರ್ಥವೇ ಹೊರತು ಪ್ರಾಚುರ್ಯ ಎಂಬ ಅರ್ಥ ಅಲ್ಲ. ಇವು 5 ಕೋಶಗಳನ್ನೇ ಹೇಳ್ತವೆ. ಆ ಕೊನೆಯ ಆನಂದಮಯ ಕೋಶ ಏನಿದೆ ಅದರ ಪುಚ್ಛ ಮಾತ್ರ ಬ್ರಹ್ಮ ಅಂತ ಹೀಗೆ ಅವರು ಅಭಿಪ್ರಾಯ ಪಡ್ತಾರೆ. ಇತ್ತೀಚ ಇದು ಶಂಕರಾಚಾರ್ಯರ ಅಭಿಪ್ರಾಯ.
ಅಯಮೇವ ಚ ಉತ್ಸೂತ್ರ ಶಾಂಕರ ಸಿದ್ಧಾಂತ. ಇದು ಗೋವಿಂದಾಚಾರ್ಯ ಮಾತು. ಇದೇನು ಶಂಕರಾಚಾರ್ಯ ಸಿದ್ಧಾಂತ ಹೇಳಿದ್ದಾರೆ, ಇದು ಉತ್ಸೂತ್ರ, ಸೂತ್ರಕ್ಕೆ ವಿರುದ್ಧವಾದ ಸಿದ್ಧಾಂತ ಇದು. ಯಯೇವ ಚ ತಸ್ಯ ಪ್ರಜ್ಞಾವಾದೋತ್ತಃ ಸಿದ್ಧಾಂತ ಸಯೇವ ಅಸ್ಮಾಕಂ ಪೂರ್ವಪಕ್ಷ. ಇದೆಲ್ಲ ಗೋವಿಂದಾಚಾರ್ಯ ವಾಕ್ಯ. ಅವರೇನು ತಮ್ಮ ಆಲೋಚನೆಗಳ ಮೂಲಕ ಒಂದು ಸಿದ್ಧಾಂತವನ್ನು ಹೊರಹಾಕಿದ್ದಾರೆ, ಅದು ನಮಗೆ ಪೂರ್ವಪಕ್ಷವೇ ಆಗಿದೆ, ನಾವು ಅದನ್ನು ಒಪ್ಪೋದಿಲ್ಲ. ಯತ್ತೇನ ಮಹತಾ ಸಂಭ್ರಮೇಣ ಆಪಾದಿತಂ ತತ್ಸರ್ವಂ ಇಷ್ಟಾಪತ್ಯ ಪರಿಜಃ ಸತು ಭಗವಾನ್ ಸೂತ್ರಕಾರ ಭಗವತ್ಪಾದೋ ಭಾಷ್ಯ ಭಟ್ಟಾರಕಶ್ಚ. ವಾಕ್ಯ ನೋಡಿ, ಭಾಷ್ಯ ಭಟ್ಟಾರಕ ಅಂದರೆ ಮಧ್ವಾಚಾರ್ಯರು. ಇವರೇನು ಶಂಕರಾಚಾರ್ಯರು ಭಾರಿ ಸಂಭ್ರಮದಿಂದ ಇಷ್ಟೆಲ್ಲ ಆಪಾದನೆ ಮಾಡಿದ್ದಾರೆ, ಅದೆಲ್ಲವನ್ನು ನಾವು ಒಪ್ಪಿಬಿಡ್ತೇವೆ ಅಂತಂತಾರೆ. ಅದು ಹೇಗೆ ಅಂದರೆ, ಅನ್ನಮಯಾದಿಗಳಲ್ಲಿ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ ಅಂತನ್ನುವುದು ಹೇಗೆ ವಿಕಾರ ಎಂಬ ಅರ್ಥವನ್ನು ಹೇಳ್ತದೋ, ಹಾಗೆ ಆನಂದಮಯವೂ ವಿಕಾರ ಅನ್ನೋ ಅರ್ಥವನ್ನು ಹೇಳ್ತದೆ ಅಂತ ಅವ್ರು ಅಂದ್ರಲ್ಲ. ಅದನ್ನು ದೃಷ್ಟಾಂತವನ್ನಾಗಿ ಕೊಟ್ಕೊಂಡು ಕೊನೆಯದಕ್ಕೆ ಅದಕ್ಕೂ ಕೂಡ ಆನಂದ ವಿಕಾರ ಅರ್ಥತ್ವವನ್ನು ಹೇಳ್ತೀವಿ ಅಂತ. ಅದೇ ನಮಗೆ ಇಷ್ಟಾಪತ್ತಿ. ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ ಅನ್ನುವುದು ವಿಕಾರವನ್ನು ಹೇಳಿದ್ದರೆ ಅದನ್ನು ದೃಷ್ಟಾಂತವನ್ನಾಗಿ ಇಟ್ಕೊಂಡು ನೀವು ಆನಂದಮಯವನ್ನು ವಿಕಾರ ಅಂತ ಅನ್ಬಹುದು. ಆದರೆ ಅದನ್ನೇ ಇಲ್ವಲ್ಲ, ನಾವು ಅದನ್ನೇ ಒಪ್ಪೋದಿಲ್ವಲ್ಲ. ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ ಅನ್ನುವುದೇ ಅವೇ ಭಗವಂತನ ಪ್ರಾಚುರ್ಯವನ್ನೇ ಹೇಳ್ತವೆ. ಆನಂದಮಯ ಅನ್ನುವುದು ಪ್ರಾಚುರ್ಯವನ್ನು ಹೇಳ್ತದೆ. ನಿಮ್ಗೆ ಅದು ನಿಮ್ಮ ದೃಷ್ಟಾಂತ, ಅದನ್ನು ದೃಷ್ಟಾಂತವನ್ನಾಗಿ ಇಟ್ಕೊಂಡು ಈ ದಾಷ್ಟಾಂತಿಕವನ್ನು ಸಮರ್ಥನೆ ಮಾಡಬೇಕು ಅಂತ ಹೋದ್ರಿ, ನಿಮ್ಮ ದೃಷ್ಟಾಂತವೇ ನಿಮ್ಗೆ ಕೈ ಕೊಟ್ಟಿತ್ತಲ್ಲ ಅಂತ ಹಾಸ್ಯ ಮಾಡಿದ್ದಾರೆ. ಯಾರು? ಭಗವಾನ್ ಸೂತ್ರಕಾರ ವೇದವ್ಯಾಸರು, ಭಗವತ್ಪಾದ ಭಾಷ್ಯ ಭಟ್ಟಾರಕರಾದ ಮಧ್ವಾಚಾರ್ಯರು ಅಂತ ಈ ಗೋವಿಂದಾಚಾರ್ಯರು ಇಷ್ಟನ್ನ ಅಲ್ಲಿ ತೋರಿಸಿದ್ದಾರೆ. ಆ ವ್ಯಾಖ್ಯಾನ ತುಂಬ ವಿಸ್ತೃತವಾಗಿದೆ ಗೋವಿಂದಾಚಾರ್ಯದು. ರಾಮಾನುಜರದು ಎಲ್ಲ ತೊಗೊಂಡಿದ್ದಾರೆ. ಏನೋ ಕೆಲವು ಕುತೂಹಲದಿಂದ ಕೆಲವನ್ನು ನೋಡಿ ಕೆಲವನ್ನು ಮಾತ್ರ ಇಲ್ಲಿ ಹೇಳಿದ್ದೀನಿ. ಈ ಬ್ರಹ್ಮಸೂತ್ರ ಭಾಷ್ಯದ ಪಾಠ ಬಹಳ ದೀರ್ಘ ಆಗದೇ ಇರಲಿ ಅನ್ನೋ ಕಾರಣದಿಂದಾಗಿ ಕೆಲವನ್ನು ಮಾತ್ರ ಹೇಳಿದ್ದೇನೆ. ಅಲ್ಲಿಗೆ ಈ ಭಾಗ ಸಮಾಪ್ತ ಆಗಿದೆ.